ಹಾಯ್, KCET ಸೆಕೆಂಡ್ ರೌಂಡ್ನ ಪ್ರೊವಿಷನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ, ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಮುಂದೆ ಯಾವ ಪ್ರಾಸೆಸ್ ಇರುತ್ತೆ ಇದನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ನಿಮಗೆ ಕೆಲವು ವಿಷಯಗಳನ್ನ ಹೇಳಬೇಕು. ಈ ಕಾಲೇಜಲ್ಲಿ ಸ್ಟಡಿ ಮಾಡಿದಂತಹ 92% ವಿದ್ಯಾರ್ಥಿಗಳು ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಪ್ಲೇಸ್ಮೆಂಟ್ ಆಗಿದ್ದಾರೆ. ನಂತರ ಈ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಮೂಲಕ ಕೂಡ ವಿದ್ಯಾರ್ಥಿಗಳಿಗೆ ಹಲವಾರು ಸ್ಕಾಲರ್ಶಿಪ್ ಅನ್ನು ನೀಡ್ತಾರೆ. ನಂತರ ಹಲವಾರು ಪ್ರೈವೇಟ್ ಆರ್ಗನೈಸೇಷನ್ ಕೂಡ ಸ್ಕಾಲರ್ಶಿಪ್ ಅನ್ನ ಪಡೆದುಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಅನ್ನ ನೀಡ್ತಾರೆ. ಸೆಕೆಂಡ್ ರೌಂಡ್ ರಿಸಲ್ಟ್ ನಂತರ ಕೂಡ ನಿಮಗೆ ಯಾವುದೇ ಸೀಟ್ ಅಲಾಟ್ ಆಗದೇ ಇದ್ರೆ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಟಾಪ್ ಬ್ರಾಂಚ್ಗಳಲ್ಲಿ ಕೆಲವು ಸೀಟ್ಗಳು ಅವೈಲೇಬಲ್ ಇದಾವೆ. ಅಡ್ಮಿಷನ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳಿ. ನಂತರ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈ ಕಾಲೇಜಿನ ಕೋಡ್ E086 ಆಗಿರುತ್ತೆ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಪ್ರೊವಿಷನಲ್ ರಿಸಲ್ಟ್ಗೋಸ್ಕರ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದರೆ ಈಗ ನೀವು ಚೆಕ್ ಮಾಡ್ತಾ ಇರಬಹುದು, ಲಿಂಕ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ, ಬಟ್ ವರ್ಕ್ ಆಗುತ್ತೆ. ನಿಮಗೊಂದಲ್ಲ, ತುಂಬಾ ಸ್ಟೂಡೆಂಟ್ಸ್ ಈ ರೀತಿ ಆಗ್ತಾ ಇದೆ. ಅಂದ್ರೆ ಲಿಂಕ್ ಅನ್ನ ಕ್ಲಿಕ್ ಮಾಡ್ತಾರೆ, ಬಟ್ ಅಲ್ಲಿ ರಿಸಲ್ಟ್ ಅನ್ನು ಚೆಕ್ ಮಾಡೋದಕ್ಕೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತಾ ಇಲ್ಲ, ಬಟ್ ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ, ಒಂದು 45 ಮಿನಿಟ್ಸ್ ಅಥವಾ 1 hour ವೇಟ್ ಮಾಡಿ ಚೆಕ್ ಮಾಡ್ತಾ ಇರಿ, ರಿಸಲ್ಟ್ ನ ಚೆಕ್ ಮಾಡಬಹುದು. ನಂತರ ಈ ಪ್ರೊವಿಷನಲ್ ರಿಸಲ್ಟ್ ಆದ ನಂತರ ನೆಕ್ಸ್ಟ್ ಏನ್ ಪ್ರಾಸೆಸ್ ಇರುತ್ತೆ ಅಂತ ಹೇಳೋದಾದ್ರೆ, ಈಗ ಇದು ಪ್ರೊವಿಷನಲ್ ರಿಸಲ್ಟ್ ಅಂದ್ರೆ ಇದು ಫೈನಲ್ ರಿಸಲ್ಟ್ ಅಲ್ಲ, ಪ್ರೊವಿಷನಲ್ ರಿಸಲ್ಟ್. ಫೈನಲ್ ರಿಸಲ್ಟ್ ಆದ ನಂತರ ನೀವು ಅಡ್ಮಿಷನ್ ತೆಗೆದುಕೊಳ್ಬಹುದು. ಓಕೆನಾ? ಸೊ ಈಗ ಪ್ರೊವಿಷನಲ್ ರಿಸಲ್ಟ್ ಬಂದಿದೆ, ಮುಂದಿನ ಒಂದು 3 ರಿಂದ 4 ದಿನಗಳ ನಂತರ ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಹೆಚ್ಚಿನದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪ್ರೊವಿಷನಲ್ ರಿಸಲ್ಟ್ ಯಾವ ಕಾಲೇಜ್ ಸಿಕ್ಕಿದೆಯೋ ಅದೇ ಕಾಲೇಜ್ ಮುಂದೆ ಫೈನಲ್ ರಿಸಲ್ಟ್ ಸಿಗುತ್ತೆ. ಕೆಲವು ವಿದ್ಯಾರ್ಥಿಗಳಿಗೆ ಚೇಂಜಸ್ ಆದ್ರೆ ಆಗಬಹುದು, ಎಲ್ರಿಗೂ ಕೂಡ ಚೇಂಜ್ ಆಗಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಈ ಪ್ರೊವಿಷನಲ್ ರಿಸಲ್ಟ್ ಮತ್ತು ಫೈನಲ್ ರಿಸಲ್ಟ್ ಅಲ್ಲಿ ಕಾಲೇಜಸ್ ಚೇಂಜ್ ಆದ್ರೆ ಆಗಬಹುದು. ಅದೇ ಈಗ ಪ್ರೊವಿಷನಲ್ ರಿಸಲ್ಟ್ ಬಂದಿದೆ, ಮುಂದೆ 3 ರಿಂದ 4 ದಿನಗಳ ನಂತರ ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಫೈನಲ್ ರಿಸಲ್ಟ್ ಅನೌನ್ಸ್ ಆದ ನಂತರ ಚಾಯ್ಸ್ ಎಂಟ್ರಿ ಅಂತ ಪ್ರಾಸೆಸ್ ಇರುತ್ತೆ, ಬಟ್ ಅದರಲ್ಲಿ 2 ಚಾಯ್ಸ್ ಇರೋದು. ಚಾಯ್ಸ್ 1 ಒಂದು, ಚಾಯ್ಸ್ 4 ಒಂದು. ಈ ಎಂಜಿನಿಯರಿಂಗ್, ನರ್ಸಿಂಗ್ ಈ ರೀತಿ ವಿದ್ಯಾರ್ಥಿಗಳಿಗೆ ಚಾಯ್ಸ್ 1 ಮತ್ತು ಚಾಯ್ಸ್ 4 2 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಅಡ್ಮಿಷನ್ ತೆಗೆದುಕೊಳ್ಬಹುದು. ಕೌನ್ಸಿಲಿಂಗ್ ಇಷ್ಟ ಅಲ್ಲ ಅಂತಂದ್ರೆ ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗಬಹುದು. ನಂತರ MBBS ವಿದ್ಯಾರ್ಥಿಗಳು ಏನಿರ್ತಾರೆ, MBBS ಆಗಿರ್ಬೋದು, ಜನರಲ್ ಆಗಿ ನೀಟ್, MBBS, BDS, ಆಯುಷ್ ಈ ಕೋರ್ಸ್ಗಳು ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಅಲಾಟ್ ಆಗಿದ್ರೆ ನೀವು ಕೂಡ ಅಡ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ. ಸೀಟ್ ಕ್ಯಾನ್ಸಲೇಷನ್ಗೆ ಅವಕಾಶ ಇರಲ್ಲ, ನೀವು ಅಡ್ಮಿಷನ್ ತೆಗೆದುಕೊಳ್ಬೇಕು ಫೈನಲ್ ರಿಸಲ್ಟ್ ನ ನಂತರ. ಸೊ ಇದಿಷ್ಟು ವಿಷಯಗಳು. ಮತ್ತು ಕೂಡ ಮುಂದೆ ಏನಾದರೂ ಪ್ರೊಸೀಜರ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡೋ ರೀತಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಥವಾ ನಿಮಗೆ ಏನಾದರೂ ಡೌಟ್ ಇದ್ರೆ ಅದನ್ನು ಕೂಡ ಕನ್ನಡ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆಲ್ ದ ಬೆಸ್ಟ್ ಫಾರ್ ರಿಸಲ್ಟ್ಸ್. ಜೈ ಹಿಂದ್, ವಂದೇ ಮಾತರಂ.